ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ದರ್ಶನ್ ಅವರು ಜೈಲ್ ಪಾಲಾಗಿ 2 ವರ್ಷಗಳ ಕಾಲನೇ ಕಳಿತು. ಅವರ ಹೆಂಡತಿ ಆಗಿರಬಹುದು, ಮಗ ಆಗಿರಬಹುದು, ಅಥವಾ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಈಗ ಹೊರಗಡೆ ತರಬಹುದು, ಆಗ ಹೊರಗಡೆ ತರಬಹುದು ಅಂತ. ಆದರೆ ಒಂದಷ್ಟು ಅಭಿಮಾನಿಗಳು ಮಾಡುವಂತಹ ಎಡ್ವರ್ಟ್ಗಳಿಗೆ ದರ್ಶನ್ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಭಿಮಾನಿಗಳಿಂದಲೇ ತಂದಿಟ್ಟಂತಹ ಹೊಸ ಆಪತ್ತು ದರ್ಶನ್ ಕೇಸ್ ಕೈ ಇಟ್ಟಲ್ಲೆಲ್ಲ ಕರೆಂಟು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ಅಭಿಮಾನಿಗಳಿಂದಲೇ ಹೊಸ ಸಂಕಷ್ಟ ಎದುರಾಗಿದೆ. ನೀವು ಒಂದನ್ನು ಅಬ್ಸರ್ವ್ ಮಾಡಿರಬಹುದು, ಕೋರ್ಟ್ನಲ್ಲಿ ತಪ್ಪು ಮಾಡೋರಿಗಿಂತ ಅದನ್ನು ಮುಚ್ಚಾಕೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರಿಗೂ ಕೂಡ ಅಷ್ಟೇ ಕಠಿಣವಾದಂತಹ ಶಿಕ್ಷೆ ಕೂಡ ವಿಧಿಸಲಾಗುತ್ತೆ ಅನ್ನೋದು ಗೊತ್ತಿರಬೇಕು. ಈ ಒಂದು ಪ್ರಕರಣದ ಸಾಕ್ಷಿಯೊಬ್ಬರಿಗೆ ದರ್ಶನ್ ಅಭಿಮಾನಿಯೂ ಹಾಗೆಯೇ ಮತ್ತೊಬ್ಬ ಸಾಕ್ಷಿಯೂ ಆಗಿರುವಂತಹ ವ್ಯಕ್ತಿಯೇ ಬೆದರಿಕೆಯನ್ನು ಹಾಕಿದ್ದು ಸಾಕ್ಷ್ಯ ನಾಶದ ಯತ್ನದಡಿ ಇದೀಗ ಪೊಲೀಸರ ವಶವಾಗಿದ್ದಾರೆ. 3-4 ದಿನಗಳಿಂದ ತಾವೆಲ್ಲರೂ ಕೂಡ ಕೇಳ್ತಾ ಇರ್ತೀರ, ಗಮನಿಸಿರ್ತೀರಾ, ಸಾಕ್ಷಿ ನಾಶಕ್ಕಾಗಿ ಓಡಾಡ್ತಿದ್ದಾರೆ. ಯಾರದು ವಾಟ್ಸಪ್ಪಲ್ಲಿ ಕಾಲ್ ಮಾಡಿಬಿಟ್ಟು ನೀವಿನ್ಮೇಲೆ ಈ ಥರ ಸಾಕ್ಷಿ ಹೇಳಬಾರ್ದು, ಈ ರೀತಿಯಾಗಿ ಸಾಕ್ಷಿ ಹೇಳಬೇಕು ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಲಾಗಿತ್ತು ಅಂತ ಕೇಳಿರ್ತೀರಿ. ನೋಡಿ, ಈಗ ಅವರು ಪೊಲೀಸರ ವಶವಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲ್ ಸೇರಿ 2 ವರ್ಷಗಳೇ ಕಳೆದುಬಿಟ್ಟಿದೆ. ಅವರನ್ನು ಹೊರಗೆ ತರೋದಕ್ಕೆ ಅವರ ಕುಟುಂಬ ಎಲ್ಲಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಕೋರ್ಟ್ ಮಾತ್ರ ದರ್ಶನ್ 1 ವರ್ಷ ಜೈಲಿನಲ್ಲೇ ಇರಬೇಕು ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. 1 ವರ್ಷಗಳ ಕಾಲ ಯಾವುದೇ ಹಬ್ಬ ಹರಿದಿನ ಯಾವುದೇ ಬೇಲ್ ಸಿಗೋದಿಲ್ಲ. ಎಲ್ಲರದ್ದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಅದಾದ ನಂತರ ಏನೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಜೈಲಿನಲ್ಲೇ ಅವರು ಸೆಲೆಬ್ರೇಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇನ್ನು 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕು ಅಂತ ಕೋರ್ಟ್ ಆರ್ಡರನ್ನು ಕೊಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗಲೇ ದರ್ಶನ್ ಅಭಿಮಾನಿಗಳು ಮತ್ತೊಂದು ಎಡವಟ್ಟನ್ನು ಮಾಡಿಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಕೋರ್ಟ್ನಲ್ಲಿ ನಡೀತಿರುವಾಗಲೇ ದರ್ಶನ್ ಅಭಿಮಾನಿಗಳು ಮತ್ತು ಈ ಕೇಸ್ನಲ್ಲಿಯೇ ಸಾಕ್ಷಿಯೂ ಆಗಿರುವವನನ್ನು ಮತ್ತೊಬ್ಬ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾನೆ. ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತಾರಲ್ಲ, ಅದಕ್ಕಿದೆ ಸಾಕ್ಷಿ. ನೋಡಿ, ಅತಿಯಾದ ಅಭಿಮಾನ ಇರಬೇಕು. ಅದೇನೋ ಹೇಳ್ತಾರೆ, ಅತಿಯಾದ ಅಭಿಮಾನ ಇದ್ರೆ ಈ ರೀತಿಯಾಗಿ ಆಗುತ್ತೆ. ಅವ್ರ ಪಾಡಿಗೆ ಸುಮ್ಮನೆ ಇದ್ದರೂ ಕೂಡ ದರ್ಶನ್ ಅವ್ರ ಪರವಾಗಿ ಇದೇ ರೀತಿಯಾಗಿ ಸಾಕ್ಷಿ ಹೇಳಬೇಕು, ಈ ರೀತಿಯಾಗಿ ಹೇಳಬಾರ್ದು ಅನ್ನೋದಕ್ಕೆ ಯಾರು ನಿಮಗೆ ಹೇಳ್ಕೊಟ್ಟಿದ್ದು? ನೋಡಿ, ಈ ರೀತಿಯಾಗಿ ಹೇಳಿ ತಗ್ಲಾಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳದಂತೆ ವಾರ್ನ್ ಮಾಡಿದ್ದಾನೆ. ಸದ್ಯ ಬೆದರಿಕೆ ಹಾಕಿದವರೆಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಂತಹ ಪುನೀತ್ ಈಗ ಸಾಕ್ಷ್ಯ ನಾಶದ ಕೇಸ್ನಲ್ಲಿ ತನ್ನಿಬ್ಬರು ಸಹಚರರ ಜೊತೆ ಅರೆಸ್ಟ್ ಆಗಿದ್ದಾರೆ. ಇಂತಹ ಅಭಿಮಾನಿಗಳಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಾಕ್ಷಿ ನಾಶ ಮಾಡೋದು, ಸಾಕ್ಷಿಗಳನ್ನು ಬೆದರಿಸೋದು ಇದೇ ಮೊದಲೇನಲ್ಲ. ಈ ರೀತಿಯಾಗಿ ಈ ಕೇಸ್ನಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕೇಸ್ಗಳಲ್ಲಿ ನಡೆದಿರುತ್ತೆ. ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಈ ಕೇಸ್ನಲ್ಲೂ ಕೂಡ ಇದೇನು ಮೊದಲೇನಲ್ಲ. ಆದರೆ ಸಾಕ್ಷಿ ಹೇಳಬೇಕಿದ್ದವನೇ ಮತ್ತೊಂದು ಸಾಕ್ಷಿ ಮೇಲೆ ಒತ್ತಡ ಹೇರಿದ್ದು ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡುತ್ತೆ. ಕೋರ್ಟ್ ಪ್ರಕರಣವನ್ನು ನೋಡುವ ರೀತಿಯನ್ನೇ ಬದಲಾಯಿಸಿ ಬಿಡುತ್ತೆ ಅನ್ನೋದು ವಕೀಲರ ಮಾತಾಗಿದೆ. ಅಂದರೆ ಒಂದಷ್ಟು ಜನರು ಈ ಕೋರ್ಟ್ ಪ್ರಕರಣವನ್ನು ನೋಡುವ ರೀತಿ ಏನಿದೆ ಅದೇ ಬದಲಾಗ್ಬಿಡುತ್ತೆ. ಸೊ ದರ್ಶನ್ ಅಭಿಮಾನಿಗಳು ಬಾಸ್ ಸಹಾಯ ಮಾಡೋದಕ್ಕೆ ಹೋಗಿ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ತಿದ್ದಾರೆ. ಅಂದರೆ ಇದು ಬರೀ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಸಮಸ್ಯೆ. ಇವತ್ತು ಅರೆಸ್ಟ್ ಆದರೂ, ಜೈಲಿಗೆ ಹೋದರೂ ಅಲ್ಲ, ದರ್ಶನ್ ಅವರು ಹೊರಗಡೆ ಬರೋದಕ್ಕೂ ಕೂಡ ಇದೆಲ್ಲದೂ ಕೂಡ ಸಮಸ್ಯೆ ಆಗುತ್ತೆ. ಅವರೇ ದುಡ್ಡು ಕೊಟ್ಟು ಮಾಡಿಸಿರ್ಬೋದು, ಅಥವಾ ಅವರೇ ಬೆದರಿಸಿ ಮಾಡಿಸಿರ್ಬೋದು, ಅವರೇ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅವ್ರ ಅಭಿಮಾನಿಗಳಿಗೆ ಹೇಳಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳಾಗಬಹುದು, ಅಥವಾ ಈ ರೀತಿಯಾಗಿ ಸಾಕಷ್ಟು ಕೇಳಿಬರಬಹುದು. ಇದರಿಂದ ಬರೀ ಈ ಸಾಕ್ಷಿ ನಾಶ ಮಾಡೋಕೆ ಹೋದವ್ರಿಗೆ ಮಾತ್ರ ಅಲ್ಲ ಸಮಸ್ಯೆಗಳು, ಪಾಪ ಜೈಲಲ್ಲಿರುವಂತಹ ದರ್ಶನ್ ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.